ನಾರ್ಮಲ್ ಫೋಟೋ ತಗೊಳ್ಳಿ ಸರ್, ಆಮೇಲೆ ಮುಖ್ಯವಾಗಿ ಇದ್ರ ಮೂಲ ಸಮಸ್ಯೆ ಇರ್ತಕ್ಕಂಥದ್ದು ತಾವು ಹೇಳಿದಂಗೆ ಮಳೆ ಮಾಪನ ಕೇಂದ್ರಗಳು. ನಮ್ಮಲ್ಲಿ 280 ಮಳೆ ಮಾಪನ ಕೇಂದ್ರಗಳಿದೆ. ಅದರಲ್ಲಿ ಜನವರಿಯಲ್ಲಿ 208 ಕೆಲಸ ಮಾಡ್ತಾ ಇರಲಿಲ್ಲ. 280ರಲ್ಲಿ 208 ಕೆಲಸ ಮಾಡ್ತಾ ಇರಲಿಲ್ಲ. ಆನಂತರ ಕೇವಲ 72 ಮಾತ್ರ ಕೆಲಸ ಆಗ್ತಾ ಇತ್ತು. ಬಟ್ ಇಲ್ಲಿಯವರೆಗೆ 185 ಕರೆಕ್ಟಾ 185 ಸರಿ ಮಾಡಿದ್ವಿ. ಆನಂತರ ಇನ್ನು 15 ದಿವಸಗಳಲ್ಲಿ ಉಳಿದಿರ್ತಕ್ಕಂಥದ್ದು ಏನಿದೆ ಅದು ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಇನ್ನು ಮುಂದೆ ಬರೋ ಮಳೆಯ ಪ್ರಮಾಣ ನಮಗೆ ಸರಿಯಾಗಿ ದಾಖಲೆ ಆಗ್ತದೆ. ಆದರೆ ಈಗಾಗಲೇ ಏನು ಮಳೆ ಮಾಪನ ಕೇಂದ್ರಗಳು ಸರಿಯಾಗಿ ಕಾರ್ಯನಿರ್ವಹಿಸದೇ ಇದ್ದಿದ್ದರಿಂದ ತಪ್ಪಾಗಿ ಏನು ದಾಖಲೆ ಆಗಿದೆ ಮಳೆಯ ಪ್ರಮಾಣ. ಅದಕ್ಕೆ ಆಲ್ರೆಡಿ ನಾವು ಈ ವಿಷಯವನ್ನ 2 ಫೋರಂಗಳಲ್ಲಿ, ಒಂದು ಅಧಿಕಾರಿಗಳ ಸಭೆಯಲ್ಲಿ ಚೀಫ್ ಸೆಕ್ರೆಟರಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಭೆಯಲ್ಲಿ ಕೂಡ, ಆನಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಭೆಯಲ್ಲೂ ಕೂಡ ಈ 2 ವಿಷಯಗಳನ್ನ ನಾನು ರೇಸ್ ಮಾಡಿದ್ದೀನಿ. ಸೊ ಹಾಗಾಗಿ ಎಲ್ಲಿ ತಪ್ಪಾಗಿ ದಾಖಲೆ ಆಗಿದೆಯೋ ಕಳೆದ ವರ್ಷ ಅಥವಾ ಅದರ ಹಿಂದಿನ ವರ್ಷ ಆಗಿರ್ಬೋದು, ಅದಕ್ಕೆ ಇನ್ಶೂರೆನ್ಸ್ ಕಂಪನಿಗಳ ಜೊತೆಗೆ ಅವರು ಸಭೆಯನ್ನ ಮಾಡಿ ಅದಕ್ಕೆ ಪರಿಹಾರ ಕೊಡಿಸುವಂತ ಕೆಲಸಗಳನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ಆಲ್ರೆಡಿ ತಪ್ಪಾಗಿ ದಾಖಲೆ ಆಗಿರ್ತಕ್ಕಂಥ ಏನು ಮಳೆ ಮಾಪನದ ಬಗ್ಗೆ ಇನ್ನು ಮುಂದೆ ಬರೋದ್ರಲ್ಲಿ ಇನ್ನು 15 ದಿವಸದಲ್ಲಿ ಎಲ್ಲ ಸರಿಯಾಗಿ